ಎಲ್ಲವ ಇದೆಯಾ ರಮ್ಯಾ? ತಾಯಿ ಜಗನ್ಮಾತೆ, ಸ್ಯಾಂಡಲ್ವುಡ್ ಕ್ವೀನ್ ಎಲ್ಲಿದ್ಯಾ? ಇವಾಗ ವಿಜಯಲಕ್ಷ್ಮಿ ಮೇಡಮ್ಗೆ ಅಷ್ಟೊಂದು ತಾರವಾಗಿ ಪುನೀತ್ ಸರ್ ಅವರ ಫ್ಯಾನ್ಸ್ಗಳು ಪುನೀತ್ ಅವ್ರ ಫೋಟೋ ಇಟ್ಕೊಂಡು ಡಿಪಿನಲ್ಲಿ ಕೆಟ್ಟಗೆಲ್ಲ ಟ್ರೋಲ್ ಮಾಡ್ತಾವ್ರಲ್ಲ, ಕೆಟ್ಟಗೆಲ್ಲ ಇಮ್ಯಾಜಿನೇಷನ್ ಕ್ರಿಯೇಟ್ ಮಾಡ್ತಾವ್ರಲ್ಲ, ನಾಚಿಕೆ ಮಾನ ಮರೋದಿ ಬೇಡ್ವಾ? ಇವತ್ತೆಲ್ಲೋಗಿದ್ಯಾ? ನ್ಯಾಯ ಕೊಡ್ಸಕ್ ಬಂದಿದ್ದೆ, ಒಂದ್ ಹೆಣ್ಣಿಗೆ ಅನ್ಯಾಯ ಆಯ್ತು ಅಂತ ಹೇಳ್ಬಿಟ್ಟು ನಿನ್ನ ಜೊತೆನಲ್ಲಿ ಕೆಲಸ ಮಾಡ್ದಂತ ಸಹ ಉದ್ಯೋಗಿಗಳ ಜೊತೆಲಿ ಇರುವಂತ ಕಟ್ಕೊಂಡಿರುವಂತ ಎಂಟಿಗೆನೇ ನಿನ್ ಕೈ ನ್ಯಾಯ ಕೊಡ್ಸಕಾಯ್ತಾರೆ. ಇವಾಗೆಲ್ಲ ಹೊಸ್ಕ ಕೂತಿದ್ಯಾ ರಮ್ಯಾ, ಸ್ಯಾಂಡಲ್ವುಡ್ ಕ್ವೀನು? ಆಹಾ, ನಿಮ್ಮಂತವ್ರು ಇರ್ಬೇಕು ಪ್ರಪಂಚದ ಮೇಲೆ. ನಿಮ್ ಜನ್ಮಕ್ಕೆ ಅದೇನೋ ಅಂತಂದಂಗೆ ದೊಡ್ಡದಾಗ ಅವತ್ ಬಂದಿದೆ, ಏನೋ ಕಿಸ್ ದಬಾಕ್ತೀನಿ ಅಂತ ಹೇಳ್ಬಿಟ್ಟು ಇವತ್ ನೋಡು ಎಂತೆಂತ ಫೋಟೋ ಹಾಕ್ತಾರ ಅಂತ. ಲೇ, ಹಳ್ಳಕ್ ಬಿದ್ರು ಅಂತ ಹೇಳ್ಬಿಟ್ಟು ಆಳ್ಗೊಂದ್ ಕಲ್ಲೊಡಿತಾ ಇದೀರೇನ್ರೋ? ಹೊಟ್ಟೆಗೆ ಅನ್ನ ತಿಂದ್ರೋ ಲೋಫರ್ಗಳ? ಅವ್ರು ಇಲ್ದೇ ಇರೋದಕ್ಕೆ ಎಷ್ಟು ಜನಕ್ಕೆ ಹೊಟ್ಟೆಗೆ ಊಟ ಇಲ್ಲ ಅನ್ನೋದು ನಿಮ್ಗೇನಾರ ಗೊತ್ತಾಗ್ತಾ ಇದೆಯಾ? ಅವ್ರು ಒಂದು ಫಿಲಿಂ ಶೂಟಿಂಗ್ ಹೋದ್ರೆ ಎಷ್ಟು ಜನರ ಮನೆ ಹೊಟ್ಟೆ ತುಂಬುತ್ತೆ ಅನ್ನೋದು ನಿಮಗ್ ಗೊತ್ತಾ? ಗೊತ್ತಿದ್ಯಾ? ಇಡಿಯಟ್ ರಾಸ್ಕಲ್ಗಳ, ಸ್ಟುಪಿಡ್ಗಳ ತರ ಮಾಡ್ತಾ ಇದ್ದೀರಲ್ಲ, ನಿಮ್ಗೆ ತಲೆ ಸರಿ ಇಲ್ವಾ? ಇವತ್ ನೋಡಿ ಆ ಹರೀಶ್ ರಾಜ್ ಸರ್ಗೆ ಅಷ್ಟು ವಿಲನ್ ಕ್ಯಾರೆಕ್ಟರ್ ಮಾಡಿದಾರು. KGF ಅಲ್ಲೂ ಕೂಡ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಕ್ಯಾನ್ಸರ್ ಬಂದ್ ಸಾಯ್ತಾವ್ರೆ. ಯಾರೋ ಹೆಲ್ಪ್ ಮಾಡ್ತಾ ಇದ್ದೀರಿ ಇವತ್ತಿನ ದಿವಸದಲ್ಲಿ? ಯಾರೋ ಹೆಲ್ಪ್ ಮಾಡ್ತಾ ಇದೀರಿ? ತೋರ್ಸ್ರಿ, ಹಾಕ್ರಿ, ಕರ್ಕೊಂಡೋಗಿ ಶುದ್ಧ ಮಾಡಿಸ್ರಿ, ಹುಷಾರ್ ಮಾಡಿಸ್ರಿ. ಅವ್ರು ಒಂದಷ್ಟು ಫಿಲಿಂ ಮಾಡವ್ರೆ ತಾನೆ, ನಿಮ್ ಕೈಲಿ ಮಾಡಕ್ಕಾಗಲ್ವಾ? ರಮ್ಯಾ, ಇದು ನಿನ್ಗೆ ಸ್ಪೆಷಲ್ ಆಗಿ. ನೀನ್ ಎಲ್ಲಾದ್ರೂ ಅನ್ಯಾಯ ಆಗೋ ಕಡೆ ಓಡ್ ಬತ್ತಿಯಲ್ಲಮ್ಮ, ನಮ್ದೆಲ್ಲಿ ಇಕ್ಲಿ ಅಂತ. ಅದಕ್ಕೆ ಬಾ, ಇವಾಗ ನ್ಯಾಯ ಕೊಡ್ಸು, ಸರಿನಾ? ಮತ್ ಇನ್ನೊಂದು ಹೇಳೋದೇನಂತ ಹೇಳಿದ್ರೆ, ಮರ್ಯಾದಿಂದ ಇರ್ಬೇಕು. ಅವ್ರ ಅಭಿಮಾನಿ ಇವ್ರ ಅಭಿಮಾನಿ ಅಂತ ಕೆಟ್ಟದಾಗೆಲ್ಲ ಹಾಕೊಂಡ್ ಕೂತ್ಕೊಳ್ಳೋದಲ್ಲ. ನಿಮ್ ಮುಖಕ್ಕೆ ಬೆಂಕಿ ಸಿಗಾಕರ ಬೇವರ್ಸಿಗಳ. ನಿಮ್ಮನೇಲಿ ಅಕ್ಕ ತಂಗಿಯರ್ಗಳು ಇಲ್ವಾ? ನಿಮ್ ಜನ್ಮಕ್ ಬೆಂಕಿ ಹಾಕ. ನನ್ನ ಎಲ್ಲಾ ಟೀ ಬಸ್ ಸೆಲೆಬ್ರಿಟಿಗೆ ನಮಸ್ಕಾರ. ಮಧ್ಯರಾತ್ರಿ 1 ಗಂಟೆ ಇವಾಗ ತಾನೇ ಒಂದು ನನಗೆ ಅಪ್ಡೇಟ್ ಬಂತು. ನಮ್ಮ ವಿಜಯಲಕ್ಷ್ಮಿ ಅತ್ತಿಗೆ ಅವ್ರ ಮೇಲೆ ಯಾವನೋ ಒಬ್ಬ ಸುಳೆ ಮಗ ಅಟ್ಯಾಕ್ ಮಾಡ್ತಾ ಇದ್ದಾನೆ. ಆ ಸುಳೆ ಮಗ ಸಿಗೋವರೆಗೂ ಈ ವಿಡಿಯೋನ ಎಲ್ಲಾ ಕಡೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ವಿಜಯಲಕ್ಷ್ಮಿ ಅತ್ತಿಗೆ ಅವರೇ, ದಯವಿಟ್ಟು ಇದ್ರ ಬಗ್ಗೆ ನೀವು ಕ್ರಮ ಕೈಗೊಳ್ಬೇಕು. ಇದ್ರ ಬಗ್ಗೆ ನೀವು ಕಂಪ್ಲೇಂಟ್ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ, ಸೈಬರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ದಯವಿಟ್ಟು ಕಂಪ್ಲೇಂಟ್ ಕೊಡಿ ಅಂತ ನಾನು ನಿಮ್ಮಲ್ಲಿ ಕಳಕಳೆ ಮನಂತಿ ಮಾಡ್ಕೊಳ್ತೇನೆ. ರಮ್ಯಾ ಮೇಡಮ್ ಎಲ್ಲಿದ್ದೀರಾ? ಯಾಕೆ ನೀವು ಒಬ್ಬರೇ ಹೆಣ್ಮಕ್ಳ? ನಮ್ಮ ಅತ್ತಿಗೆ ಹೆಣ್ಮಗಳಲ್ವಾ? ಅವ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಕನ್ನಡ ಹೋರಾಟಗಾರ ಮಹಿಳೆಯರು ನೀವೆಲ್ಲಿದ್ದೀರಾ? ಇವ್ರ ಹೆಣ್ಮಕ್ರಲ್ವಾ ವಿಜಯ ಅತ್ತಿಗೆ ಅವರು? ಇಲ್ಲಿ ಒಬ್ಬ ಯಾವನೋ ಸುಳೆ ಮಗ ನಮ್ಮ ವಿಜಯ ಅತ್ತಿಗೆ ಅವ್ರಿಗೆ ಕೆಟ್ಟದೆ ಕಮೆಂಟ್ ಮಾಡಿದ್ದಾನೆ. ನೀವೇನು ಹೇಳಲ್ವಾ? ಎಲ್ಲಿದ್ದೀರಾ ಹೋರಾಟಗಾರರು, ಮಹಿಳಾ ಪರ ಹೋರಾಟಗಾರರು? ಗೆಟ್ ರೆಡಿ ವಿತ್ ಮೀ ಪಾರ್ಟ್ 2ಗೆ ಸ್ವಾಗತ. ಎಸ್, ಇವತ್ತು ನಾನು ಈ ಒಂದು ಔಟ್ಫಿಟ್ ಹಾಕೊಂತ ಇದೀನಿ, ಬಿಕಿನಿ. ಎಂತೆಂತ ಕರ್ಮನ ನೋಡ್ಬಿಟ್ಟಿವಿ. ಇನ್ನು ನೀ ಬಿಕಿನಿ ಹಾಕೋದ್ ಹೊಸದ ನಮಗ ಚಿದ್ರಿ ಅಷ್ಟೇ. ಅಕ್ಕೇನೋ ಹೇಳ್ತಾವ್ರೆ, ಕೇಳ್ಕೊಂಬರ್ರ. ನೆನ್ನೆ ಎಲ್ಲ ಬಿಕಿನಿ ಹಾಕೊಂಡಿರೋ ಬ್ಯಾಡ್ ಕಮೆಂಟ್ಸ್ ಮಾಡಿದಿರಲ್ಲ ಅಣ್ಣಂದಿರ. ಏನ್ ಜೊಲ್ ನನ್ ಮಕ್ಳು ತರ ಬಿಟ್ಕೊಂಡ್ ನೋಡ್ತೀರಾ? ಹಿಂಗೆ ಜಲ್ಸಿಸ್ಕೊಂಡು ಕಣ್ಣಿಂಗ್ ಹಿಂಗೆಲ್ಲ ಬಿಟ್ಕೊಂಡು ಮೂವಿಗಳಲ್ಲಿ ಬಿಕಿನಿ ಹಾಕೊಂಡ್ರೆ, ಅದೇ ಹೀರೋಯಿನ್ಸ್ ಬಿಕಿನಿ ಹಾಕೊಂಡ್ರೆ ಫುಲ್ ಲೈಕ್ ಮಾಡ್ತೀರಾ. ವಾವ್, ಸ್ಟನ್ನಿಂಗ್, ಬ್ಯೂಟಿ. ನಮ್ ಹುಡುಗರು ತಮ್ಮ ಪೋಸ್ಟ್ ನೋಡಿ ವಾವ್ ಅಂದಿಲ್ಲ, ಎಲ್ಲ ಬ್ಯಾಡ್ ಕಮೆಂಟ್ಸ್ ಹಾಕ್ತಿದ್ದಾರೆ ಅಂತ ಅಲ್ವಾ? ಆಮೇಲೆ ಇನ್ನೊಂದೇನು ಅಂದ್ರೆ, ಮೂವಿನಲ್ಲೆಲ್ಲ ಹಾಕಿದ್ರೆ ವಾವ್ ಅಂತೀರಾ, ಖುಷಿ ಪಡ್ತೀರಾ. ಏನ್ ಗೊತ್ತಾ ಮೇಡಮ್, ಇದ್ದವರು ಹಾಕಿಕೊಂಡರೆ ಚಂದ, ಇಲ್ದವರು ಹಾಕಿಕೊಂಡ್ರೆ ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೋಸ್ಕರ ತಾವು ಮಾಡ್ತಕ್ಕಂಥದ್ದು ಲೈಕ್ಸ್ಗಾಗಿ, ಆಕ್ಟರ್ಸ್ ಎಲ್ಲ ಮಾಡ್ತಕ್ಕಂಥದ್ದು ಅದೊಂದು ಮೂವಿ ಪರ್ಪಸ್ ಇರುತ್ತೆ. ಅವರು ಔಟ್ ಸೈಡಲ್ಲಿ ಹಂಗೆಲ್ಲ ತಿರ್ಗಲ್ಲ, ತಾವು ನೋಡಿರ್ಬೋದು ಆಯ್ತಾ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇನ್ನೊಂದೇನು ಗೊತ್ತಾ, ನಿನ್ ತೊಡೆಗಿಂತ ನನ್ನ ತೊಡೆನೇ ಚೆನ್ನಾಗಿದೆ, ಸೆಕ್ಸಿ ಇದೆ ಗೊತ್ತಾ. ಹುಡುಗರು ಬೇಕಾದ್ರೆ ಕೇಳಿ ನೋಡು. ಅದಕ್ಕೆ ನಿಮ್ಮಂಥವರಿಂದಲೇ ರೇಪ್ ಕೇಸು ಇಂಥವೆಲ್ಲ ಆಗ್ತಾ ಇರೋದು. ನಿನಗೇನು ಬಿಕಿನಿ ಇದ್ದಿದ್ದು ವೈರಲ್ ಆಗಿದ್ದು ಲೈಕ್ ಮಾಡಬೇಕಿತ್ತು. ಅದ್ರಲ್ಲಿ ಅದು ಯಾವುದೋ ಒಂದು ವಿಡಿಯೋದಲ್ಲಿ ಅಂತೀಯ ಮಣ್ಣೋಗಿದೆ ಕಣೆ ಅಂತೀಯ. ನಿನಗೆಲ್ಲ 1.1 ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಮಾಡಿಟ್ಟದು. 15 ನಿಮಿಷದ ವಿಡಿಯೋ ಬಂದ್ಮೇಲೆ ಏನೇನೋ ಆಗೋಯ್ತು. ಸೆಲೆಬ್ರಿಟಿಗಳೇ, ನಾನು ನಿಮ್ಮ ಮುತ್ತು ಅಲಿಯಾಸ್ ಬ್ಲಾಕ್ ಕೋಬ್ರಾ ತುಮಕೂರು. ನಮ್ಮ ಸೋನು ಶ್ರೀನಿವಾಸ್ ಗೌಡ ಅವ್ರದ್ದು ತುಂಬ ಜಾಸ್ತಿ ಆಗ್ತಾ ಇದೆ. ಯಾಕಂದರೆ ಅವರು
ಬ್ಯಾಡದ್ದೆಲ್ಲ ಫೋಟೋಸ್ ಎಲ್ಲ ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ಗೋಸ್ಕರ, ಕಮಿಟ್ಗೋಸ್ಕರ, ಶೇರ್ಗೋಸ್ಕರ, ಅವರು ಫೇಮಸ್ ಆಗಕ್ಕೋಸ್ಕರ, ಅವರು ವೈಯಕ್ತಿಕ ವಂಚಸ್ಗೋಸ್ಕರ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡ್ತಿದ್ದಾರೆ. ಅವರು ಏನು ನಮ್ಮ ಹೆಣ್ಮಕ್ಳ ಘನತೆ ಧಕ್ಕೆ ತರ್ತಾ ಇದ್ದಾರೆ. ಆದ್ರಿಂದ ಸೋನು ಶ್ರೀನಿವಾಸ್ ಗೌಡ ಅವರನ್ನು ನಮ್ಮ ಕರ್ನಾಟಕ ರಾಜ್ಯದಿಂದನೇ ಗಡೀಪಾರು ಮಾಡಿಬಿಡಿ, ಆಯ್ತಾ? ಅವ್ರನ್ನ ಗೋವಾಕೋ ಇಲ್ಲ ಅಂದರೆ ತಮಿಳ್ನಾಡು ಬೀಚ್ಗೋ ಪರ್ಮನೆಂಟಾಗಿ ಶಿಫ್ಟ್ ಮಾಡಿಬಿಡಿ. ನಮ್ಮ ಕರ್ನಾಟಕ ರಾಜ್ಯದಂತೂ ಬೇಡ ಅವರು. ಯಾಕಂದರೆ ಈ ಸಮಾಜದ ಹೆಣ್ಣುಮಕ್ಕಳ ಘನತೆಗೆ ಧಕ್ಕೆ ಆಗ್ತಾ ಇದ್ದಾರೆ. ಅವರು ಹೆಣ್ಮಕ್ಳಿಗೆ ಏನು ಮಾದರಿ ಆಗ್ತಾ ಇದ್ದಾರೆ ಅಂತ ನನಗೆ ಅರ್ಥವಾಗ್ತಾ ಇಲ್ಲ. ಸಮಾಜಕ್ಕೆ ಸ್ವಾಸ್ಥ್ಯ ಹಾಳಾಗ್ತದೆ. ಈಗ ಬೇರೆ ಹೆಣ್ಮಕ್ಳೆಲ್ಲ ನೋಡಿದವರು ಈ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋರು ಅದನ್ನೇ ಕಲ್ತ್ಬಿಟ್ರೆ ನಮ್ಮ ಹೆಣ್ಮಕ್ಳನ್ನ ಈ ಹೆಂಗೆ ನಾವು ತೀಡೋದು? ಇವರು ಸಮಾಜಕ್ಕೆ ಮಾದರಿ ಆಗಬೇಕು, ಆದರೆ ಈ ಥರ ಮಾದರಿ ಆಗಬಾರ್ದು. ಏನಂತೀರಾ? ಇದನ್ನು ನಾನು ನೇರವಾಗಿ ಖಂಡಿಸ್ತಾ ಇದ್ದೀನಿ. ಈ ರಾಜ್ಯ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ. ಏನು ಈ ಸೋನು ಶ್ರೀನಿವಾಸ್ ಗೌಡ ಅವರನ್ನು ಕರ್ನಾಟಕ ರಾಜ್ಯದಿಂದಲೇ ಸಂಪೂರ್ಣವಾಗಿ ಗಡೀಪಾರು ಮಾಡಬೇಕಾಗಿ ನನ್ನಲ್ಲಿ ಕಳಕಳೆ ಮನವಿ. ನಾನು ನಿಮ್ಮ ಮುತ್ತು ಅಲಿಯಾಸ್ ಬ್ಲಾಕ್ ಕೊಬ್ರಾ, ತುಮಕೂರು. ಆಡಿಯೋ ರೈಟ್ಸ್ 40 ರಿಂದ 50 ಕೋಟಿಗೆ ಹೋಗಿದೆ ಆಲ್ರೆಡಿ. ಇದು ಯಾರಿಗೂ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಅಂದ್ರೆ ಅವ್ರ ಹೆಸರು ಹೇಳಿದ್ರೇನೆ ಸರ್, ಆಡಿಯೋ ಕಂಪನಿ ಅವರು ನಾವು ದರ್ಶನ್ ಸರ್ ಹಾಕೊಂಡು ಸಿನಿಮಾ ಮಾಡ್ತಾ ಇದೀವಿ, ಇವ್ರ ಹತ್ರ ಅಗ್ರಿಮೆಂಟ್ ತಗೊಂಡಿದೀವಿ ನೋಡಿ ಸೈನ್ ಅಂತ ತೋರಿಸಿದ್ರೆ 10 ಕೋಟಿ ಕೊಡ್ತಾರೆ. ಅದ್ ನನಗೆ ಹೇಳಿದ್ದಾರೆ ಓಪನ್ ಆಗಿ, ಸರ್ ದರ್ಶನ್ ಸರ್ ಏನಾದ್ರು ಡೇಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಸಾಕು ನಮ್ಗೆ, ನಾವು 10 ಕೋಟಿ ಇವಾಗ ಇಡ್ತೀವಿ ಮುಂದೆಗಡೆ ಅಂತ ಹೇಳಿದ್ದಾರೆ. ಜೀನ್ಸ್ ಪ್ಯಾಂಟ್ ಕಂಪ್ನಿಯವರು ಪ್ಯಾಂಟಿಗೆ ಜೋಬಾಳ ನಿಲ್ಸ್ಬಿಟ್ರೆ ಅರ್ಧ ಜನ ಹುಡುಗರು ಫೋಟೋ ಕೊಡೋ ಪೋಸೆ ಸತ್ತೋಗ್ಬಿಡುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ಫಿಲ್ಟರ್ ಬ್ಯಾನ್ ಮಾಡ್ಬಿಡಿ, ಅರ್ಧ ಜನ ಹುಡುಗಿರ್ ಅಕೌಂಟೇ ಸತ್ತೋಗ್ಬಿಡುತ್ತೆ. ಹಾಗೆ ಹುಡುಗಿರ್ ಮೇಕಪ್ ಕಿಟ್ನು ಬ್ಯಾನ್ ಮಾಡ್ಬಿಡಿ, ಅರ್ಧ ಜನ ಹುಡುಗಿರೇ ಸತ್ತೋಗ್ಬಿಡ್ತಾರೆ. ನಮ್ ವಾ ಹೇಳತ್ತಳ ಯಪ್ಪ ಮೊದ್ಲ ಹೆಣ್ ಸಿಗಲ್ಲು ಎಲ್ಲರ ಒಂದ್ ಹೆಣ್ ನೋಡ್ಕೊ ಅಂತ ಹೇಳಿ. ಆದ್ರ ನಮ್ ವಾಗ್ ಏನ್ ಗೊತ್ತೈತಿ, ಆಕಿ ಅತ್ತಿ ಅನ್ನಕಂತ ಹೇಳಿ ಎಷ್ಟೋ ಸಸ್ತ್ಯಾರ ಕಾಯ್ಕೋತ್ ಕುಂತಾರ ಅಂತ ಹೇಳಿ. ಏನ ಡೈಲಾಗ್ ಅಣ್ಣ, ಎಂಕಿ ಡೈಲಾಗ್ ಬಿಡು. ಬಿಗ್ ಫ್ಯಾನ್ ಆದ ನಂತರ ಅವನವನ ಬಲಿ ಕೊಡಾಕ್ ತಂದಿರೋ ಹೋತಾಗ್ಯಾನ ಮಗ ಸಸ್ತ್ಯಾರ ಸಾಮ್ರಾಜ್ಯ ಕಟ್ಟನತ್ತ. ಹಡಿ ನೀನ್ ನಾವು ನನ್ನ ಕರ್ಕೊಂಡು ಹೋಗಿ ಯಾರೋ ಹಿಂದಿನಿಂದ ಚೆನ್ನಾಗಿ ಹೊಡೆದ್ರು ಮುಸುಕುದಾರಿಗಳು, ನನಗೆ ಯಾರು ಅಂತ ಗೊತ್ತಾಗ್ಲಿಲ್ಲ ಅಂತ. ಸಮೀರ ಏನ್ ಹೇಳ್ದ ಗೊತ್ತಾ? ಅವಳು ಮುಸುಕುದಾರಿಗಳು ಅಂದಿದ್ದು ಯಾರು ಅಂತ ಗೊತ್ತಾಗ್ಲಿಲ್ಲ ಅಂತ ಸಮೀರ ತನ್ನ ವಿಡಿಯೋದಲ್ಲಿ ಹೇಳಿದ, ಧಣಿಗಳು ನಕಲಿ ದೇವಮಾನವ ಮತ್ತ ಅವನ್ ತಮ್ಮಂದಿರು ಸೇರಿ ಅವಳನ್ನ ಚೆನ್ನಾಗಿ ಹೊಡೆದ್ರು. ಅವಳೇ ಹೇಳಿದ್ಲು ಮುಸುಕುಧಾರಿಗಳು ಹೊಡೆದಿದ್ರು, ಯಾರು ಅಂತ ಗೊತ್ತಾಗ್ಲಿಲ್ಲ. ಅದೇ ಸುಳ್ಳೋ ಸತ್ಯನೋ ಬೇರೆ ಪ್ರಶ್ನೆ. ಅವಳು ಹೇಳಿರೋದನ್ನ ಇವನ್ ಹೆಂಗ್ ಆಂಪ್ಲಿಫೈ ಮಾಡ್ದ ಅಂತಂದ್ರೆ ನಕಲಿ ದೇವಮಾನವ ಅಂತ. ಈ ಸಮೀರ್ ಮುಲ್ಲಾನ್ ಕೆನ್ನೆಗೆ ಬಾರಿಸ್ಬೇಕೋ ಬೇಡವೋ? ಸುಮ್ನೆ ಕೂತ್ರಲ್ಲ ನೀವು, ಸುಮ್ನೆ ಕೂತ್ರಲ್ಲ. ಬಾರಿಸ್ಬೇಕು ಅಂತ ಈಗ ನಾನು ಕೇಳಿದಾಗ ಹೇಳ್ತೀರಾ, ಎದುರಿಗೆ ಬಂದ ಕಪಾಲಕ್ಕೆ ಬಾರಿಸ್ಬೇಕಿತ್ತಲ್ಲ ಅವನಿಗೆ ಬಾರಿಸ್ಲಿಕ್ಕೆ ಆಗ್ಲಿಲ್ವಾ? ಆ ವಿಡಿಯೋನ ಯಾವನ್ ಕಳಿಸಿದ್ನಲ್ಲ ಕರ್ಕೊಂಬಂದ್ ಕಪಾಲಕ್ ನಾಲ್ಕು ಬಿಡ್ಬೇಕಿತ್ತು ನೀವು. ನನಗೊಬ್ಬ ಕಳಿಸಿದ್ದ ಅಯೋಗ್ಯ, ಅವ್ನು ನೋಡ್ತಿರ್ತಾನೆ ಇವತ್ತು ಲೈವ್, ಅದಕ್ಕೋಸ್ಕರ ಹೇಳ್ತೀನಿ. SDPI ಹೋರಾಟಕ್ಕೆ ಬಂದ್ಬಿಟ್ರು, ಇನ್ನು ನಾವು ಬರ್ಲಿಲ್ಲ ಅಂದ್ರೆ ಏನ್ ಅರ್ಥ ಅಂತ ನಾನು ಫೋನ್ ಮಾಡಿ ಹೇಳಿದೆ ಅವನಿಗೆ, ಇದೇ ಕೊನೆ. ಇನ್ನು ಮುಂದೆ ಈ ತರದ್ ಕಳಿಸಿದ್ರೆ ರಸ್ತೆಯಲ್ಲಿ ನಿಲ್ಸ್ಕೊಂಡು ಕಪಾಲ ಕೊಡಿತೀರಿ. ನನಗೆ ಈ ಮೆಸೇಜ್ ಕಳಿಸೋ ಧೈರ್ಯ ಎಷ್ಟಲ್ಲ ನಿನಗೆ ಅಂತೇಳಿ ಆ ಕ್ಷಣಕ್ಕೆ ಬ್ಲಾಕ್ ಮಾಡಿದೆ. ಈಗ ಫೋನ್ ಮಾಡ್ತಾನೆ ಅನ್ಬ್ಲಾಕ್ ಮಾಡಿ ಅಂತ. ನಾನು ಹೇಳಿದೆ, ನಿನ್ನಂತ ಅಯೋಗ್ಯರನ್ನ, ಯೋಚನೆ ಮಾಡ್ಲಿಕ್ಕೆ ತಾಕತ್ತಿಲ್ದೆ ಇರೋರನ್ನ ನನ್ನ ಫ್ರೆಂಡ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳೋಕ್ಕಿಂತ ಆಲೋಚನೆ ಮಾಡಬಲ್ಲಂತ ಸಾಮಾನ್ಯನೊಬ್ಬ ನನ್ನ ಜೊತೆಗಾರನಾಗಿದ್ರೆ ನನಗೆ 100 ಪಾಲು ವಾಸಿ ಗೆಟ್ ಲಾಸ್ಟ್ ಅಂತ ಹೇಳಿದ್ದೀನಿ ನಾನು. ನನಗೆ ಬಹಳ ಹೆಮ್ಮೆ ಇದೆ. ಯಾರ್ಯಾರ್ದೋ ಕೆನ್ನೆಗೆ ಹೊಡಿಲಿಕ್ಕಾಗ್ಲಿಲ್ಲ ಅಂತಂದ್ರೆ ಇಲ್ಲಿ ನಿಂತು ಇದನ್ನ ಹೇಳದವ್ನ ಕೆನ್ನೆಗೆ ಬಾರಿಸಿದ್ದೀನಿ ಅಂತ ನನಗೊಂದು ಸಂತೋಷ ಇದೆ. ಹ್ಯಾವ್ ಯು ಡನ್ ಇಟ್? ಹಾಯ್ ಗೈಸ್, ಇಲ್ಲಿ ನೋಡಿ ನನ್ನ ಅಪ್ಪ ಎಂತ ತಂದಿದ್ದಾರೆ ಅಂತ. ದೊಡ್ಡ ರಸಗುಲ್ಲ ತಂದಿದ್ದಾರೆ. ರಸಗುಲ್ಲ ಗೈಸ್, ಆಕ್ಚುಲಿ ಎಂತ ಗೊತ್ತುಂಟಾ, ಆಕ್ಚುಲಿ ನಾನು ಇದು ತಿನ್ನೋದು ಫಸ್ಟ್ ಟೈಮ್ ಅಂದ್ರೆ ರಸಗುಲ್ಲ ಮುಂಚೆ ತಿಂದಿದ್ದೀನಿ ನಾನು. ಇದೇ ಬ್ರ್ಯಾಂಡ್ ಛೆಡಾಸ್ ರಸಗುಲ್ಲ ತಿನ್ನೋದು ಫಸ್ಟ್ ಟೈಮ್. ಆಕ್ಚುಲಿ ಲಂಚ್ ಮಾಡಿ ಒಂದು 5 ನಿಮಿಷ ಆಯ್ತು. ಲಂಚ್ ಮಾಡಿದ ನಂತರ ಒಂದು ಕ್ರೇವಿಂಗ್ಸ್ ಆಗುತ್ತೆ ಗೊತ್ತುಂಟಾ, ಎಂತ ಸಿಪೆ ತಿನ್ಬೇಕು ಅಂತ. ಸೊ ನನ್ನ ಮನೆಯಲ್ಲಿ ಯಾವಾಗ ನೀವು ಬನ್ನಿ ರಸಗುಲ್ಲ ಇಡ್ತಾರೆ. ಓಕೆ, ಸೊ ಇವತ್ತೆ ನಾನು ಮತ್ತೆ ನನ್ನ ಸಿಸ್ಟರ್ ತುಂಬಾ ಎಕ್ಸೈಟೆಡ್ ಇದ್ದೀವಿ ಆಕ್ಚುಲಿ ತಿನ್ಲಿಕ್ಕೆ. ಓಕೆ, ಸೊ ಮುನ್ನಿ ಓಪನ್ ಮಾಡಿ ಕೊಡ್ತಾರ ನನಗೆ. ಮುನ್ನಿ, ನನಗೆ ಗೊತ್ತಿಲ್ಲ. ರಸಗುಲ್ಲ ಲಗಕ್ಕೆ ಐಶಾ. ಅಯ್ಯೋ, ಅವೇ ತುಣುವಾಗ್ತಾನ.
ಸೊ ಗೈಸ್ ಎಷ್ಟು ಭಂಗ ಆಯ್ತು ನಮ್ಗೆ ಓಪನ್ ಮಾಡ್ಲಿಕ್ಕೆ. ಬಿಸಾತಿ ಕತ್ತಿ ಎಲ್ಲಲ್ಲಿ ಕುಟ್ಟು 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 ಮಾಡಿ ತಂದಿದ್ದಾರೆ. ವಾವ್, ಎಷ್ಟು ಗುಚಿ 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 ಉಂಟು. ರಸಗುಲ್ಲ, ये वाला हल्दीराम से अच्छा नहीं है मेरे को लगता है. ओके गाइस, नेक्स्ट वीडियो ಅಲ್ಲಿ ಸಿಗ್ತೀನಿ. ಓಕೆ, ಐ ಲವ್ ಯು ಸೋ ಮಚ್. ಜರ್ನಲಿಸ್ಟ್ ಕಂಡ್ರೆ ದರ್ಶನ್ ಅವರಿಗೆ ಅಷ್ಟು ಕೋಪ ಯಾಕೆ? ನೀವು ಬರೀ ಒಂದು TRP ಇನ್ನೊಬ್ರ ಜೀವನ ಮೇಲೆ ಆಟ ಆಡಿದ್ರೆ ತಪ್ಪಲ್ವಾ ಸರ್? ಈಗ ಇದ್ರ ಮೇಲೆ ನಾವು ಕೋಪ ಮಾಡ್ಕೋಬೇಕೋ ಮಾಡ್ಕೋಬಾರ್ದು? ನನ್ನ ಮೇಲೆ ಅಧಿಕಾರ ಚಲಾಯಿಸಕ್ ನೀವು ಮೀಡಿಯಾದವ್ರು ಬರಲೇಬೇಡಿ. ಫುಲ್ ಇವತ್ತೆಲ್ಲ ಇದೆ ಅಲ್ಲ, ವಿಲ್ ವಾಕ್ ವಿತ್ ಅನ್ ಬೇಸ್ ವಾಯ್ಸ್. ಹಲೋ, ಐ ಆಮ್ ಗಂಗಾಧರ್. ನಾಳೆ ದಿನ ಇನ್ನೇನ್ ಬರ್ತೀರಾ? ಇವ್ನ್ ಬೆಳೆಸ್ತಾ ಅಂತ ಬರಲ್ಲ, ದರ್ಶನ್ ತೋಟದಲ್ಲಿ ಗಾಂಜಾ ಬೆಳೆದವ್ರಂತೆ. ಸ್ಮೆಲ್ ಚೆನ್ನಾಗಿದೆ. ಏನ್ ಸ್ಮೆಲ್ ಬರ್ತಾ ಇದೆ? ಸಗಣಿ ಸ್ಮೆಲ್ ತಾನೇ ಬರ್ತಾ ಇದೆ. ನನ್ನ ಸಿನಿಮಾ ಸೋಲೋಗೆ ಅವನೇ ಕಾರಣ ಅಂತ ಯಶ್ ತಾಯಿ ಪುಷ್ಪಾ ದೂರನ್ನ ನೀಡಿದ್ದಾರೆ. ಕೊತ್ತಲವಾಡಿ ಸಿನಿಮಾ ಕೆಲ ದಿನಗಳ ಹಿಂದೆ ಬಿಡುಗಡೆಯಾಗಿತ್ತು. ಆದರೆ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಫ್ಲಾಪ್ ಆಯಿತು. ಇದೀಗ ಪುಷ್ಪಾ ಅವರು ಜನಪ್ರಿಯ ನಿರ್ಮಾಪಕರೇ ಕೊತ್ತಲವಾಡಿ ಸಿನಿಮಾ ಸೋಲಿಗೆ ಕಾರಣ ಅಂತ ಹೆಸರು ಹೇಳಿ ಆರೋಪವನ್ನ ಮಾಡಿದ್ದಾರೆ. ಕೆಆರ್ಜಿ ಸಂಸ್ಥೆ ನಿರ್ಮಾಣ ಮಾಡಿದ್ದಂತಹ ಯಕ್ಕ ಸಿನಿಮಾ ಜುಲೈ 18ಕ್ಕೆ ಬಿಡುಗಡೆಯಾಗಿತ್ತು. ಬಳಿಕ ಪುಷ್ಪಾ ಅವರ ನಿರ್ಮಾಣದ ಕೊತ್ತಲವಾಡಿ ಸಿನಿಮಾ ಬಿಡುಗಡೆಯಾಗಿತ್ತು. ಈಗ ಪುಷ್ಪಾ ಅವರ ಆರೋಪ ಏನಂದ್ರೆ, ಯಕ್ಕ ಸಿನಿಮಾ ಪ್ರದರ್ಶನ ಆಗ್ತಾ ಇದ್ದ ಕಾರಣದಿಂದಾಗಿ ಕಾರ್ತಿಕ್ ಅವರು ಕೊತ್ತಲವಾಡಿ ಸಿನಿಮಾಗೆ ಚಿತ್ರಮಂದಿರಗಳನ್ನ ಬಿಟ್ಟುಕೊಡ್ಲಿಲ್ಲ ಎಂದಿದ್ದಾರೆ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ, ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗ್ಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. ಏನ್ ಬೇಕು? ಇದು ಅಣ್ಣ, ಇದೊಂದು ಬಿಸ್ಕೆಟ್ ಕೊಡಿ. ₹10. ಹಾ, ನಾ ಕೊಡ್ತೇನೆ ಆಯ್ತಾ? ನಾ ಕೊಡ್ತೇನೆ ಬಿಡಿ. ಯಾಕೆ? ನಾ ಕೊಡ್ತೇನೆ. ಬೇಡ ಬೇಡ, ನಾ ಕೊಡ್ತೇನೆ. ಹಾ, ನಮ್ಮಿಬ್ರಿಗೂ ಬೇಡ, ಇಬ್ರು ಪೇ ಮಾಡೋಣ. ಹಾ, ಓಕೆ ಓಕೆ. ಹಾ, ಆಯ್ತಲ್ಲ? ಹೋಗೋಣ? ಆಗಿದೆ. ಇಂಥ ಕಸ್ಟಮರ್ ದಿನಕ್ಕೆ 4 ಬಂದರೆ ನಾನು ಉದ್ಧಾರ. ಊಟ ಮಾಡಿದ್ರೆ ಅಲ್ಲ ಮೊಬೈಲ್ ನೋಡ್ಕೊಂಡೆ ಕೂತ್ಕೊಂಡಿದ್ರಾ? ಫಸ್ಟ್ ಹೋಗಿ ಊಟ ಮಾಡಿ, ಆಮೇಲೆ ಮೊಬೈಲ್ ನೋಡಿ, ಆಯ್ತಾ?